ನೀವು ಬಾರ್ಬರಿಸಮ್ ಬಗ್ಗೆ ಮಾತಾಡಿದರೆ ನನಗೆ ಎವಿಡೆನ್ಸ್ ಕೊಡಿ, ಎಷ್ಟು ಜನ ಸಿವಿಲಿಯನ್ಸ್ ಅಲ್ಲಿ ಡೆಡ್ ಆದರು ಕಿಲ್ಡ್ ಆಫ್ಟರ್ ಈ ವಾರ್ ಸ್ಟಾರ್ಟ್ ಆದ ನಂತರ, ವಾರ್ ಅಲ್ಲ ಜೆನೋಸೈಡ್ ಸ್ಟಾರ್ಟ್ ಆದ ನಂತರ. ಸೊ ನಾನು ನಿಮಗೆ ರಿಪೋರ್ಟ್ ಕೊಡ್ತಾ ಇದ್ದೇನೆ. ಇವತ್ತು ಹೆಲ್ತ್ ಮಿನಿಸ್ಟ್ರ್ ಎಷ್ಟು ಕೊಟ್ಟರು ಅಂತ ಹೇಳಿದರೆ ಸುಮಾರು 7326 ಟೋಟಲ್ ಜನರು ಕೊಂದರು, ಯಾರು ಇಸ್ರೇಲ್ಸ್ ಕೊಂದರು. ಅದರಲ್ಲಿ 3038 ಚಿಲ್ಡ್ರನ್ಸ್, 1792 ಮಹಿಳೆಯರು ಆ್ಯಂಡ್ 18,967 ಇಂಜರ್ಡ್ ಇದ್ದಾರೆ. ಇದು ಬಾರ್ಬರಿಸಮ್ ಅಲ್ವಾ? ಇದು ಟೆರರಿಸಮ್ ಅಲ್ವಾ? ಇದು ನೀವು ಕನೆಕ್ಟ್ ಮಾಡಿದರೆ ಇಸ್ರೇಲಲ್ಲಿ ಅಷ್ಟು ಜನ ಸಿವಿಲಿಯನ್ಸ್ ಎಲ್ಲಿ ಕೂಡ ಅವರಿಗೆ ಏನು ಕೂಡ ಆಗಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂಥ ಹ್ಯುಮ್ಯಾನಿಟೇರಿಯನ್ ಏಡ್ಗಳನ್ನು ಸ್ಟಾಪ್ ಮಾಡಲಿಲ್ಲ. ಇಲ್ಲಿ ಮಾಡ್ತಾ ಇರುವಂತಹದ್ದು ಟೆರರಿಸಮ್, ಅದು ಇಸ್ರೇಲ್ ಮತ್ತು ಹಮಾಸ್ ಅನ್ನುವಂತಹದ್ದು ಲಿಬರೇಟ್ ಮಾಡ್ತಾ ಇದೆ. ಆ್ಯಂಡ್ ಅವರ ಒಂದು ಆಕ್ಯುಪೈ ಮಾಡಿದಂತಹ ಇಸ್ರೇಲ್ ಅವರಾಗಿ ಈಗ ಡಿಫೆಂಡ್ ಮಾಡ್ತಾ ಇರುವಂತಹದ್ದು ಯಾವ ರೀತಿಯಲ್ಲಿ ಅದು ಸರಿ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ನನ್ನ ವಾದ ಖಂಡಿತವಾಗ್ಲೂ ಅಲ್ಲ. ಒಬ್ಬ ಅಮಾಯಕನ ಪ್ರಾಣ ಹೋದರೆ ಅವನು ಪ್ಯಾಲೆಸ್ಟೀನಿಯನ್ನು, ಇಸ್ರೇಲು, ಅದು ಇನ್ಹ್ಯೂಮನ್ನೇ, ಅದರ ಬಗ್ಗೆ ನೋ ಡೌಟ್. ನಾನು ಸ್ವತಃ ಅಲ್ಲಿದ್ದಂಥವನು. ನಾನು ಫಸ್ಟ್ ಡೇಯಲ್ಲಿ ಕಾಲಿಟ್ಟಾಗ ನಾನು ಉಳ್ಕೊಂಡಿದ್ದ ಹೋಟೆಲ್ಗೆ ಹೋದರೆ ಪೂರ್ತಿ ಮಕ್ಕಳು ಓಡಾಡ್ತಾಯಿದ್ರು, ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾಯಿದ್ರು. ಅಲ್ಲಿ ಅವ್ರ ಕೈಲಿ ಹೊಸ ಹೊಸ ಆಟಿಕೆಗಳಿದ್ವು. ಅಲ್ಲಿನ ಡಿನ್ನರ್ ಹಾಲಿಗೆ ಹೋದರೆ ಟೇಬಲ್ ಹಾಕ್ಕೊಂಡು ಯಾರೋ ಮಾತಾಡ್ತಿದ್ರು, ಯಾರೋ ಅಳ್ತಿದ್ರು. ನಾನು ಹೋಟೆಲ್ನವ್ರು ಕೇಳಿದೆ ಏನಿದು ಅಂತ. ಎಲ್ಲಿ ಹಮಾಸ್ನವರ ರಾಕೆಟ್ ದಾಳಿಗಳಾಗ್ತಾ ಇದೆಯೋ ಆ ಊರುಗಳನ್ನು ವೆಕೇಟ್ ಮಾಡಿ ಇಸ್ರೇಲಿ ಸರ್ಕಾರ ಅವ್ರನ್ನ ಹೋಟೆಲಿಗೆ ತಗೊಂಡು ಬಂದಿಟ್ಟಿದೆ ಅಂತ. ದೇ ಆರ್ ಆಲ್ 5 ಸ್ಟಾರ್ ಹೋಟೆಲ್ಸ್, ನೆನ್ಪಿಟ್ಕೊಳ್ಳಿ, 5 ಸ್ಟಾರ್ ಹೋಟೆಲ್ಸು. ಅವ್ರಿಗೆ ಯಾರೋ ಆಟಿಕೆ ತಂದು ಕೊಡ್ತಿದ್ದಾರೆ. ಅವ್ರಿಗೆ ಶಾಕ್ ಆಗಿದೆ ಅಂತ ಕೌನ್ಸಿಲರ್ಸ್ ಬಂದಿದ್ದಾರೆ, ಕೌನ್ಸಿಲರ್ಸ್ ಬಂದಿದ್ದಾರೆ. ನಾನು ಕೇಳಿದೆ ವಾರ್ ಝೋನ್ ಎಷ್ಟು ದೂರ ಇಲ್ಲಿಂದ? 60 ಕಿಲೋಮೀಟರ್ ಇದೆ. 60 ಕಿಲೋಮೀಟರ್ನಲ್ಲಿ ಒಂದು ಗೆರೆ ಇದೆ. ಗೆರೆ ಆ ಕಡೆ ಕಥೆ ಏನು? ಮಕ್ಕಳು ಎಷ್ಟು ಸತ್ರು, ಹೆಣ್ಮಕ್ಳು ಎಷ್ಟು ಸತ್ರು? ಅವ್ರಿಗೆ ಕೌನ್ಸಿಲರ್ಸು 5 ಸ್ಟಾರ್ ಹೋಟೆಲ್ಸ್ ಬಿಡ್ರಿ, ಟ್ರೀಟ್ಮೆಂಟ್ ಅವರು ಸಿಗ್ತಿದೆಯಾ ಗಾಯ ಆದವ್ರಿಗೆ? ಇಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಅಬೌಟ್ ಹೂಮ್ ಡು ಯು ಚೂಸ್. ಯಾರನ್ನ ಆರಿಸಿಕೊಳ್ತೀರಿ ಅನ್ನೋದರ ವ್ಯತ್ಯಾಸ ಅದು, ನೆನಪಿಟ್ಕೊ. ದೊಡ್ಡಾಸಾಗಿ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಹೂಮ್ ಡು ಯು ಚೂಸ್, ಅದು ಬಹಳ ಮುಖ್ಯ. ಯಾರನ್ನು ಆಯ್ಕೆ ಮಾಡ್ಕೊಂಡ್ರಿ? 2006ರ ಒಂದು ಆಯ್ಕೆ ಇವತ್ತು ಗಾಜಾದ ಜನರನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಇಲ್ಲಿ ಅರ್ಥ ಆಯಿತು ಅನಿಸುತ್ತೆ. ಆಡಳಿತ ನಡೆಸ್ತಾ ಇರುವಂಥವರು ತಮ್ಮವರ ರಕ್ಷಣೆಗಾಗಿ ಏನು ಮಾಡಿದ್ರು, ಇಸ್ರೇಲ್ ಏನು ಮಾಡ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ನಗರಗಳನ್ನು, ಹಳ್ಳಿಗಳನ್ನು ಖಾಲಿ ಮಾಡಿಸಿ, ಸಣ್ಣ ದೇಶ ಅದು, ಇಸ್ರೇಲ್ನ ಮೂಲೆಗಳಲ್ಲಿ ಇಡ್ತಾ ಇದ್ದಾರೆ. ಅವ್ರನ್ನ ಮೂಲೆಗಳಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಅವ್ರ ಮನೆ ಕಡೆ ರಾಕೆಟ್ ಬರ್ಬೋದು ಅನ್ನೋ ಕಾರಣಕ್ಕೆ. ವಾಟ್ ಡಿಡ್ ಹಮಾಸ್ ಡಿಡ್? ಹಮಾಸ್ ಏನು ಮಾಡ್ತು? ಇನ್ನೊಂದ್ಸಲ ಮೈಕ್ ಕೊಡಿ ಅವ್ರಿಗೆ. ಹಮಾಸ್ ಏನು ಮಾಡ್ತು? ಇಸ್ರೇಲಿನದು ಈಗ ಪ್ರತಿದಾಳಿ ಅನ್ನೋದನ್ನು ಒಪ್ಕೊಳ್ತೀರಾ? ಪ್ರತಿದಾಳಿ ಅಲ್ಲ. ಅವರು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ 25 ವರ್ಷದಿಂದ ಮಾಡ್ತಾ ಇರುವಂತಹದ್ದು. ನಾನು ಹೇಳ್ತೇನೆ, ಆಫ್ಟರ್ 2005 ಇಂದ ಕಂಟಿನ್ಯೂಸ್ ಆಗಿ ಇಸ್ರೇಲ್ ಅಂಡ್ ಗಜನ ನಡುವೆ 4 ಸಲ ಅಫಿಷಿಯಲ್ ವಾರ್ ನಡೀತದೆ. ಓಕೆ. ಸೊ ಅದರಲ್ಲಿ 2008 ಡಿಸೆಂಬರ್ 27ಗೆ ಆಪರೇಷನ್ ಕ್ಯಾಸ್ಟ್ ಲೀಡ್ ಅನ್ನುವಂತಹ ನೇಮಲ್ಲಿ ಅವ್ರು ಮಾಡ್ತಾರೆ. ಅದರಲ್ಲಿ ಅದು ಬೈ ಇಸ್ರೇಲ್ ಸ್ಟಾರ್ಟ್ ಮಾಡಿರುವಂತಹದ್ದು. ಅದರಲ್ಲಿ 1400 ಪ್ಯಾಲೆಸ್ಟೀನಿಯನ್ಸ್ ಅನ್ನು ನಾವು ಕಳೆದುಕೊಂಡಿದ್ದೇವೆ. ಮೀನ್ಸ್ ಇಸ್ರೇಲ್ ಕೊಂದಿದೆ. ಆಯ್ತಾ? 2012 ನವೆಂಬರ್ 12ಗೆ ಆಪರೇಷನ್ ಪಿಲ್ಲರ್ ಆಫ್ ಡಿಫೆನ್ಸ್ ಅನ್ನುವ ಹೆಸರಲ್ಲಿ 8 days ಲಾಸ್ಟ್ ಆಗಿರುವಂತಹ ಈ ವಾರ್ 177 ಪ್ಯಾಲೆಸ್ಟೀನಿಯನ್ಸ್ ಅನ್ನು ಕೊಂದಿದೆ. ಲೇಟರ್ 2014 ಆಪರೇಷನ್ ಪ್ರೊಟೆಕ್ಟಿವ್ ಎಡ್ಜ್ ಅನ್ನುವಂತಹ ಹೆಸರಿನಲ್ಲಿ ಅವರು ಜುಲೈಯಲ್ಲಿ ಇಸ್ರೇಲ್ ಮತ್ತೊಂದು ಸಲ ಗಜಾ ಮೇಲೆ ಅಟ್ಯಾಕ್ ಮಾಡ್ತದೆ. ಅವಾಗ 7 weeks ಲಾಂಗ್ ಲಾಸ್ಟ್ ಆಗಂತಹ ವಾರ್ ಇದು. ಸೊ ಇದರಲ್ಲಿ 2251 ಪ್ಯಾಲೆಸ್ಟೀನಿಯನ್ಸ್ ಅನ್ನು ಕೊಂದಿದ್ದಾರೆ. ಓಕೆ. ಲೇಟರ್ 2021 ಮೇ 66 ಚಿಲ್ಡ್ರನ್ಸ್ ಅನ್ನು ಕೊಂದಿದ್ದಾರೆ. ಲೇಟರ್ ಟೋಟಲ್ ಆಗಿ 248 ಪ್ಯಾಲೆಸ್ಟೀನಿಯನ್ಸ್ ಅನ್ನು ಕೊಂದಿದ್ದಾರೆ. ಆಯ್ತಾ? 1948 ನಕ್ಬಾ ನಡೀತದೆ. 75 years ಇಂದ ಆಕ್ಯುಪೇಷನ್ ಕೊಲನೈಸ್ ಮಾಡ್ತಾನೆ ಬರ್ತಾ ಇದೆ. ಯಾವುದು?
ಇಸ್ರೇಲ್ ಪೆಲೆಸ್ತೀನನ್ನು ಕೊಲೊನೈಸ್ ಮಾಡ್ತಾನೆ ಬರ್ತಾ ಇದೆ. ನೀವು ಹೇಳಿದ್ರಿ ಅವರು ಅವರ ಹೋಮ್ಲ್ಯಾಂಡಿಗೆ ಬಂದು ಇದು ಮಾಡ್ತಾ ಇದ್ದಾರೆ ಅಂತ. ನೀವೇ ಒಂದ್ಸಲ ಆ ರಿಪೋರ್ಟಲ್ಲಿ ನೋಡಿದೆ 1920ಯಲ್ಲಿ ಯಾಕೆ ನೀವು ಕೇಳ್ತೀರಿ, ಆಫ್ಟರ್ 1940ಯಲ್ಲಿ ಎಷ್ಟು ಪೆಲೆಸ್ತೀನ್ ಪಾರ್ಟ್ ಇತ್ತು, ಆದ ನಂತರ ಅವರು ಆಕ್ಯುಪೈ ಮಾಡಿ ಲಾಸ್ಟಿಗೆ ಜಸ್ಟ್ ಉಳಿದಿರುವಂತಹದ್ದು ಗಜಾ ಸ್ಟ್ರಿಪ್ ಆ್ಯಂಡ್ ವೆಸ್ಟ್ ಬ್ಯಾಂಕ್ ಮಾತ್ರ ಅಂತ. ಸೊ ಇದರಲ್ಲಿ ಯಾರಿಗೆ ಎಂತ ಆಕ್ಯುಪೇಷನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದು ಬುದ್ಧಿ ಇರುವವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಐ ಆಮ್ ಸೇಯಿಂಗ್ ಒನ್ ಮಿನಿಟ್ ಸೊ ಐ ಆಮ್ ಸೇಯಿಂಗ್ ಇಷ್ಟರವರೆಗೆ ಟೆರರ್ ಅಟ್ಯಾಕ್ ಮಾಡ್ತಾ ಇರುವಂತಹದ್ದು ಇಸ್ರೇಲ್. ಅವರಿಗೆ ಸೆಲ್ಫ್ ಡಿಫೆನ್ಸ್ ಮಾಡುವಂತಹ ಯಾವುದೇ ಅರ್ಹತೆ ಇಲ್ಲ ಅವರಿಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಾವುದೇ ಅರ್ಹತೆ ಇಲ್ಲ. ಹಾಗಾದ್ರೆ ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡಿಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ ಇಟ್ಬಿಡ್ತೀನಿ. ಎಸ್, ಅಂದ್ರೆ ಅಕ್ಟೋಬರ್ 7 ದಾಳಿಯ ನಂತರ ಇಸ್ರೇಲ್ ಅಂದ್ರೆ ಸುಮ್ಮನೆ ಇರಬೇಕಾಗಿತ್ತು, ಏನು ಮಾಡಬಾರ್ದಾಗಿತ್ತು. ದಿಸ್ ಇಸ್ ವಾಟ್ ಯುವರ್ ಆರ್ಗ್ಯುಮೆಂಟ್? ನೋ, ಐ ಆಮ್ ಸೇಯಿಂಗ್ ದ ಪೆಲೆಸ್ತೀನಿಯನ್ಸ್ ಅವರಿಗೆ 75 ವರ್ಷದಿಂದ ಆಗ್ತಾ ಇರುವಂತಹ ಆ ಒಂದು ಅನ್ಯಾಯ ಏನಿದೆಯಾ ಅದರ ವಿರುದ್ಧ ಅವರು ಮಾಡಿರುವಂತಹ ರೆಸಿಸ್ಟೆನ್ಸ್ ಅದನ್ನು ನೀವು ಎಲ್ಲರೂ ಕಂಡೆಮ್ ಮಾಡ್ತಾ ಇರುವಂತಹದ್ದು ಕೂಡ ಒಂದು ಹಾಸ್ಯಾಸ್ಪದಕ ಅಂತ ಹೇಳಿ. ಓಕೆ, ಆದ್ರೆ ಒಂದೇ ನಿಮಿಷ, ಅಂದ್ರೆ ಅಕ್ಟೋಬರ್ 7ನ ದಾಳಿಯನ್ನ ನೀವು ರೆಸಿಸ್ಟೆನ್ಸ್ ಅಂತ ಕರೀತೀರಿ, Right. ಆ ಕಗ್ಗೊಲೆಗಳನ್ನ ರೆಸಿಸ್ಟೆನ್ಸ್ ಅಂತ ಕರೀತೀರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ನೋಡಿ ಸ್ನೇಹಿತರೆ, ಮತಾಂಧತೆಯಲ್ಲಿ ಸಾವನ್ನು ಸಂಭ್ರಮಿಸುತ್ತಿರುವುದು. ಮ್ಯಾಪನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ ನೀವು, ವಿಸ್ತರಿಸ್ತಾ ಇದೆ ಇಸ್ರೇಲ್ ಅಂತ, ವಿಸ್ತರಿಸ್ತಾ ಇದೆ. ಐ ಡೂ ಅಗ್ರಿ. 1920ಯಲ್ಲಿ ಹೆಂಗಿತ್ತು, 1947ಗೆ ಎಷ್ಟಾಯಿತು, 1967ಗೆ ಎಷ್ಟಾಯಿತು. ಇಸ್ರೇಲ್ ಒಂದು ಸಿಂಪಲ್ ಪಾಲಿಸಿ ಇದೆ, ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನೀವು ನಮ್ಮ ಭೂಮಿಯನ್ನು ಎಷ್ಟು ಗೆಲ್ತೀರೋ ಅದು ನಿಮ್ಮದೇ ಭೂಮಿ. ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರೋದಿಲ್ಲ. ನೀವು ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ನಾವು ನಿಮ್ಮನ್ನು ಅಟ್ಟಿಸ್ಕೊಂಡು ಹೋಗ್ತೀವಿ. ನಿಮ್ಮ ದೇಶದಲ್ಲಿ ನಾವು ಎಲ್ಲಿ ತನಕ ಅಟ್ಟಿಸ್ಕೊಂಡು ಬರ್ತೀವೋ ಅದು ನಮ್ಮ ಭೂಮಿ ಅನ್ನುವ ರೂಲನ್ನು ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರು ಹೇಳೋದು ನಾವು ಗೆದ್ದುಕೊಂಡಿರೋ ಜಾಗ ಇದು ಅಂತ. ವಿ ಹ್ಯಾವ್ ಒನ್ ಇಟ್, ನಾವು ಗೆದ್ದುಕೊಂಡಿದ್ದೀವಿ ಅಂತ. ಇಸ್ರೇಲ್ ಅಸ್ತಿತ್ವಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಯುದ್ಧ ಶುರುವಾಯ್ತು ರೀ. ಆ ಯುದ್ಧ ಪ್ಯಾಲೆಸ್ಟೈನ್ಗೋಸ್ಕರ ಆಯ್ತಾ? ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಪ್ಯಾಲೆಸ್ಟೈನ್ಗೋಸ್ಕರ ಯುದ್ಧ ಆಯ್ತಾ? ಪ್ಯಾಲೆಸ್ಟೈನ್ ಅನ್ನುವ ಸ್ವತಂತ್ರ ರಾಷ್ಟ್ರ ಮಾಡಿಕೊಡಬೇಕು ಅನ್ನುವ ಕನಸು ಇಸ್ಲಾಮಿಕ್ ರಾಷ್ಟ್ರಗಳಿಗಿತ್ತಾ? ವೆನ್ ಇಟ್ ಆಲ್ ಸ್ಟಾರ್ಟೆಡ್ ಇತ್ತಾ? ನಾವೊಂದು ಕ್ವೆಶನ್ ಹೇಳ್ತೇನೆ. ಈಗ US ಫಂಡ್ ಮಾಡ್ತಾ ಇದೆ ಇಸ್ರೇಲಿಗೆ, ದ ಜಿನೋಸೈಡ್ಗೆ ಫಂಡ್ ಮಾಡ್ತಾ ಇದೆ, ಹೌದಾ? ಫಸ್ಟ್ ಆನ್ಸರ್ ದಟ್ ಕ್ವೆಶ್ಚನ್. ಅವರು ಒಂದು ಕ್ವೆಶ್ಚನ್, ನಿಮ್ಮ ಕ್ವೆಶ್ಚನ್ಗೆ ಪ್ಯಾಲೆಸ್ಟೈನ್ ಅನ್ನುವ ಸ್ವತಂತ್ರ ರಾಷ್ಟ್ರ ಸ್ಥಾಪಿಸಬೇಕು ಅನ್ನುವ ಉದ್ದೇಶಕ್ಕಾಗಿ ಇಸ್ಲಾಮಿಕ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಂಡೆತ್ಕೊಂಡು ಬಂದಿದ್ದ, ಅಥವಾ ಆ ಜಾಗದಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಭೂಮಿಯನ್ನು ಗೆದ್ದುಕೊಳ್ಳಬೇಕು ಅಂತ ಬಂದಿದ್ದ? ಒಂದು ಪ್ಯಾಲೆಸ್ತೀನಿಯನ್ ಲ್ಯಾಂಡ್ ಅನ್ನುವಂತಹದ್ದು ಅವರಿಗೆ ಬಿಲಾಂಗ್ ಆಗಿರುವಂತಹದ್ದು. ಈಗ ನಿಲ್ಲಿ, ಪ್ಯಾಲೆಸ್ತೀನಿಯನ್ಸ್ಗೆ ಬಿಲಾಂಗ್ ಆಗಿರುವಂತಹದ್ದು. ಈಗ US ಹೇಗೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಹಾಗೆ ಅರಬ್ ಕಂಟ್ರೀಸ್ ಕೂಡ ಪ್ಯಾಲೆಸ್ತೀನಿಯನ್ಸ್ಗೆ ಸಪೋರ್ಟ್ ಮಾಡಿರುವಂತಹದ್ದು. ಅದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಅಥವಾ ನನಗೆ ಅದನ್ನು ಎಗೇನ್ಸ್ಟ್ ಆಗಿ ಹೇಳುವಂತಿಲ್ಲ. ಐ ಆಮ್ ಸೇಯಿಂಗ್ ಪ್ಯಾಲೆಸ್ತೀನಿಯನ್ಸ್ಗಿನ ಲ್ಯಾಂಡ್ ಪ್ಯಾಲೆಸ್ತೀನಿಯನ್ಸ್ಗೆ ಬಿಲಾಂಗ್ ಆಗಿರುವಂತಹದ್ದು. ಯಾಕೆ ಇಸ್ರೇಲ್ ಈಗ ಒಂದು ವಿಕ್ಟಿಮ್ ಕಾರ್ಡ್ ಹಿಡ್ಕೊಂಡು ನಾವು ಅಕ್ಟೋಬರ್ 7ಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಆದ ನಂತರ ಎಷ್ಟು ಲೈಸ್ ಮೇಲೆ ಲೈಸ್ ಹೇಳ್ತಾ ಬಂದಿದೆ. ನೀವು ಆಗ ಹೇಳಿದ್ರಿ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಇಸ್ ದ ಆನ್ಸರ್. ನೋ, ಎಂಡಿಂಗ್ ದ ಆಕ್ಯುಪೇಷನ್ ಈಸ್ ದ ಆನ್ಸರ್. ಊಟ ಆಯ್ತಾ?